ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಲಿಕ್ಕೆ ಹೊರಟಿರೋದು ಕಳಸ ತಾಲೂಕಿನ ಭದ್ರಾ ನದಿಯ ತಟಾಕದಲ್ಲಿರುವ ಹಳ್ಳುವಳ್ಳಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ, ಇದರ ಮೂಲ ಅಲ್ಲಿಯೇ ಸನಿಹದಲ್ಲಿ ಮಣ್ಣಿನೊಳಗೆ ಸಿಕ್ಕಿರುವಂತಹ ಶಿಲಾಮಯವಾದ 3 ಲಿಂಗಗಳನ್ನ ಮನೆಯಲ್ಲಿಯೇ ಪೂಜಿಸುತ್ತಿದ್ದರು ಅನ್ನುವ ಪ್ರತೀತಿ ಇದೆ. ಬಿದಿರಿನೊಳಗೆ ಸೇರಿದ್ದಂತಹ ಸಾಲಿಗ್ರಾಮಿ ಸ್ವರೂಪಿ ಲಿಂಗಗಳಾದ ಗಣಪತಿ, ಶೇಷ ಮತ್ತು ಸುಬ್ರಹ್ಮಣ್ಯ ಲಿಂಗಗಳನ್ನ ಮನೆಯಲ್ಲೇ ಇಟ್ಟು ಪೂಜಿಸಲಾಗುತ್ತಿದ್ದರಿಂದ ಕ್ರಮೇಣ ತೊಂದರೆ ತಾಪತ್ರಯಗಳು ಕಾಣತೊಡಗಿದ್ದವು. ನಂತರದ ದಿನಗಳಲ್ಲಿ ಅದನ್ನು ವಿಚಾರಿಸಿದಾಗ ಈ 3 ಲಿಂಗಗಳನ್ನು ಒಂದು ನದಿಯ ದಂಡೆಯ ಮೇಲಿಟ್ಟು ಪೂಜಿಸುವಂತೆ ಸೂಚಿಸಲಾಗುತ್ತದೆ. ನಂತರ ಭದ್ರಾ ನದಿಯ ತಟಾಕದಲ್ಲಿ ಈ 3 ಲಿಂಗಗಳಾದ ಗಣಪತಿ, ಶೇಷ, ಸುಬ್ರಹ್ಮಣ್ಯ ಸ್ವಾಮಿಯ ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಇದಕ್ಕೆ ಸುಮಾರು 700-800 ವರ್ಷಗಳ ಇತಿಹಾಸವಿದೆ ಎಂದು ಅಲ್ಲಿನ ಹಿರಿಯರ ಮಾತು ಕೂಡ. ಇನ್ನೊಂದು ವಿಶೇಷತೆ ಎಂದರೆ ನಾಗದೋಷ, ಕಣ್ಣಿನ ಸಂಬಂಧಿ ದೋಷಗಳು, ಕಜ್ಜಿ, ಕುರ, ಸಂತಾನ ದೋಷ ಮುಂತಾದ ದೋಷಗಳಿಗಾಗಲಿ ಕಾಯಿಲೆಗಳಿಗಾಗಲಿ ಇಲ್ಲಿಯ ಹರಕೆ ಹೊತ್ತುಕೊಂಡಾಗ ದೋಷಗಳು ಪರಿಹಾರವಾಗುತ್ತದೆ ಎಂಬುದು ಬಲವಾದ ನಂಬಿಕೆ.